ಜನವಸತಿ ಪ್ರದೇಶದಲ್ಲಿ ಹಗಲು ಹೊತ್ತಿನಲ್ಲೇ ಕುದುರೆಯನ್ನ ಕೊಂದು ಕಾಡಿಗೆ ಎಳೆದೊಯ್ದ ಹುಲಿ. ಭಯಾನಕ ವಿಡಿಯೋ ವೈರಲ್. ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಹುಲಿಯೊಂದು ಹಗಲಿನಲ್ಲೇ ಜನವಸತಿ ಪ್ರದೇಶಕ್ಕೆ ನುಗ್ಗಿ ಕುದುರೆಯ ಮೇಲೆ ದಾಳಿ ಮಾಡಿ ಕೊಂದಿದೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಈ ದಾರಿಯಲ್ಲಿ ಹೆಚ್ಚಾಗಿ ಸಂಚಾರ ಮಾಡ್ತಾರೆ. ಈ ಆತಂಕಕಾರಿ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದು, ಹುಲಿಯು ಕುದುರೆಯ ಮೇಲೆ ದಾಳಿ ಮಾಡಿ ನಂತರ ಅದರ ಶವವನ್ನ ಕಾಡಿನ ಕಡೆಗೆ ಎಳೆದುಕೊಂಡು ಹೋಗೋದನ್ನ ತೋರಿಸುತ್ತದೆ. ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿ ಮನುಷ್ಯರ ಮೇಲೆ ದಾಳಿ ನಡೆಸಿದ ಅನೇಕ ಪ್ರಕರಣಗಳು ನಡೆದಿವೆ. ಇದೀಗ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಹುಲಿಯೊಂದು ಹಗಲಿನಲ್ಲೇ ಜನವಸತಿ ಪ್ರದೇಶಕ್ಕೆ ನುಗ್ಗಿದ್ದು ಕುದುರೆಯ ಮೇಲೆ ದಾಳಿ ಮಾಡಿದೆ. ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದು, ಹುಲಿಯು ಕುದುರೆಯ ಮೇಲೆ ದಾಳಿ ಮಾಡಿ ನಂತರ ಅದರ ಶವವನ್ನ ಕಾಡಿನ ಕಡೆಗೆ ಎಳೆದುಕೊಂಡು ಹೋಗೋದನ್ನ ತೋರಿಸುತ್ತದೆ. ಮಾನವ ವಾಸಸ್ಥಳದ ಹತ್ತಿರ ಬಂದೇ ಕುದುರೆಯನ್ನ ಹೊಂದಿರುವುದು ಇಲ್ಲಿನ ಜನರನ್ನ ಆತಂಕಕ್ಕೀಡು ಮಾಡಿದೆ. ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯ ರಾಮನಗರ ಸಮೀಪದ ಗಾರ್ಜಿಯಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಹುಲಿಯು ಕುದುರೆಯನ್ನ ಕೊಂದು ಅದರ ಕಳೇಬರವನ್ನ ಕಾಡಿನತ್ತ ಎಳೆದೊಯ್ಯುತ್ತಿದೆ. ಏನೋ ಈ ಘಟನೆಯು ಮಧ್ಯಾಹ್ನ 1:30 ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ 309 ಬಳಿ ಜುಲಾಫುಲ್ ಛೇದಕ ಮತ್ತು ಹಿಂದೆ ಸ್ಥಾಪಿಸಲಾದ ಗಾರ್ಜಿಯಾ ಪ್ರವಾಸೋದ್ಯಮ ವಲಯದ ಗೇಟ್ ಬಳಿ ನಡೆದಿದೆ. ಜನನಿಬಿಡ ಪ್ರದೇಶಕ್ಕೆ ಹುಲಿಯ ಎಂಟ್ರಿ ಇಲ್ಲಿನ ಜನರಲ್ಲಿ ಕಳವಳವನ್ನ ಹುಟ್ಟು ಹಾಕಿದೆ. ವೈರಲ್ ವಿಡಿಯೋದಲ್ಲಿ ಕಾಣಿಸಿಕೊಂಡಂತೆ ಹುಲಿಯು ರಸ್ತೆಯ ಬಳಿ ಬಂದು ಸುತ್ತಮುತ್ತಲಿನ ಜನರು ಇರುವಾಗಲೇ ಕುದುರೆಯ ಮೇಲೆ ದಾಳಿ ಮಾಡಿದೆ. ನಂತರ ಹುಲಿಯು ಕುದುರೆಯ ಶವವನ್ನ ಕಾಡಿನ ಕಡೆಗೆ ಎಳೆದುಕೊಂಡು ಹೋಗುತ್ತಿರುವುದು ಕಂಡು ಬಂದಿದೆ. ಘಟನೆಯ ನಂತರ ಅರಣ್ಯ ಇಲಾಖೆ ಈ ಪ್ರದೇಶದಲ್ಲಿ ಕಣ್ಗಾವಲು ಇರಿಸಿದೆ. ರಾಮನಗರ ಅರಣ್ಯ ವಿಭಾಗದ ತಂಡಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನ ಕಾರ್ಯಾಚರಣೆ ಮಾಡುತ್ತಿದ್ದು, ಹುಲಿಯ ಚಲನವಲನಗಳನ್ನ ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದೆ. ಸ್ಥಳೀಯರು ಮತ್ತು ಪ್ರವಾಸಿಗರು ಎಚ್ಚರಿಕೆಯಿಂದಿರಬೇಕು. ವಿಶೇಷವಾಗಿ ತೂಗು ಸೇತುವೆ ಮತ್ತು ಪಕ್ಕದ ಪ್ರದೇಶಗಳಿಗೆ ಹೋಗುವುದನ್ನು ತಪ್ಪಿಸಬೇಕು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ.